ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ನಾವು ಈ ಒಂದು ವಿವೇಕ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಪ್ರಯೋಗಾಲಯವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಸಾಕಷ್ಟು ಕೆಲಸಗಳಾಗಿವೆ, ಇನ್ನೂ ತುಂಬ ಕೆಲಸಗಳಾಗಬೇಕು. ವಿಶೇಷವಾಗಿ 8, 9 ಮತ್ತು 10ನೇ ತರಗತಿಯ ಸಮಾಜ ವಿಜ್ಞಾನದ ಪಾಠಗಳ ಮುಖ್ಯಾಂಶಗಳನ್ನು ಇಲ್ಲಿ ಭಿತ್ತಿ ಫಲಕದಲ್ಲಿ ತೋರಿಸ್ತಾ ಇದ್ದೀವಿ. ಈ ಇಡೀ ತರಗತಿಯಲ್ಲಿ ಮಕ್ಕಳು ಪಾಠಕ್ಕೆ ಪೂರಕವಾದ ವಿಷಯವನ್ನು ಗಮನಿಸಿಕೊಳ್ಬೋದು, ನೋಡ್ಬೋದು. ಹಾಗೆ ಪವರ್ ಪಾಯಿಂಟಲ್ಲಿ ಕೂಡ ಬೇರೆ ಬೇರೆ 8, 9, 10ರ ಮುಖ್ಯಾಂಶಗಳು ಕೂಡ ಇವೆ. ಅವುಗಳನ್ನು ಕೂಡ ನೋಡಲಿಕ್ಕೆ ಇಲ್ಲಿ ಅವಕಾಶಗಳಿರ್ತವೆ. ಒಂದು ಶಾಸನದ ಮಾದರಿ ಕೂಡ ಇದೆ, ಅದು ಕೂಡ ಗಮನಿಸ್ಕೊಳ್ಬೋದು. ಒಟ್ಟಿನಲ್ಲಿ ಸಮಾಜ ವಿಜ್ಞಾನದ ಬಗ್ಗೆ ಒಂದಿಷ್ಟು ಆಸಕ್ತಿಯನ್ನು ಅರಳಿಸುವ ಮತ್ತು ಸುಲಭವಾಗಿಸುವಂಥ ಹೊಸ ಸಾಧ್ಯತೆಗಳ ಬಗ್ಗೆ ನಮ್ಮ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಈ ವಿಜ್ಞಾನ ಸಮಾಜ ವಿಜ್ಞಾನ ಪ್ರಯೋಗಾಲಯ ತನ್ನ ಪ್ರಯತ್ನವನ್ನು ಮಾಡ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮಸ್ಕಾರ. ವಿಶೇಷವಾಗಿ ನಾವು ಈ ಸಮಾಜ ವಿಜ್ಞಾನ ಪ್ರಯೋಗಾಲಯ ನಮ್ಮ ಜಿಲ್ಲೆಯ ಬಹಳ ಅಪರೂಪ ಇದೆ. ಬೇರೆ ಜಿಲ್ಲೆಯಲ್ಲಿ ಗಮನಿಸಿಕೊಂಡಿದ್ದೇವೆ. ಅದರ ಒಂದು ಸ್ಫೂರ್ತಿಯೊಂದಿಗೆ ನಾವ್ಯಾಕೆ ನಮ್ಮ ಮಕ್ಕಳಿಗೆ ಬಹಳ ಸುಲಭವಾಗುವ ಹಾಗೆ ಮತ್ತು ಸರಳವಾಗಿ ಯಾವುದೇ ಒಂದು ಸಮಾಜ ವಿಜ್ಞಾನ ಅದು ನಿತ್ಯವೂ ಕೂಡ ನೋಡ್ತಾ ಇದ್ದಾಗ ಆ ದೃಶ್ಯಗಳನ್ನು, ಮುಖ್ಯಾಂಶಗಳನ್ನು. ಇಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿರುವ ನಾವೇನು ಭಿತ್ತಿ ಫಲಕ ಮಾಡಿದ್ದೇವೆ ಅವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ಪಾಠಗಳು. ಆ ಪಾಠದ ಮುಖ್ಯಾಂಶಗಳು ಇಲ್ಲಿವೆ. ಅವುಗಳನ್ನು ದಿನ ಗಮನಿಸ್ತಾ ಇದ್ದರೆ ಮಕ್ಕಳಿಗೆ ಒಂದು ನೆನಪನ್ನು ಇಟ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಿನಲ್ಲಿ ಈ ಪ್ರಯೋಗಾಲಯ ಸಮಾಜ ವಿಜ್ಞಾನ ಪ್ರಯೋಗಾಲಯ ಬಹುಶಃ ವಿದ್ಯಾರ್ಥಿಗಳಿಗೆ ಒಂದು ಹೊಸ ರೀತಿಯ ಅನುಭವ ಕೊಡಬಹುದು ಎಂಬುದು ನನ್ನ ಅಭಿಪ್ರಾಯ. ನಮಸ್ಕಾರ.